ನಮಸ್ಕಾರ. ದಶಮಾಂಶಗಳನ್ನು ಹೋಲಿಸುವುದು. ದಶಮಾಂಶಗಳು ಭಿನ್ನ ರಾಶಿಗಳ ಮುಂದಿನ ಹಂತವಾಗಿದೆ. ದೈನಂದಿನ ಜೀವನದಲ್ಲಿ ಕಾಲು, ಅರ್ಧ, ಮುಕ್ಕಾಲು ನಂತಹ ಸಾಮಾನ್ಯ ಭಿನ್ನ ರಾಶಿಗಳನ್ನು ಬಳಸಲಾಗುತ್ತದೆ. ಆದರೆ ದಶಮಾಂಶಗಳನ್ನು ಎಲ್ಲ ಕ್ಷೇತ್ರಗಳಲ್ಲಿ ಬಳಸಲಾಗುತ್ತದೆ. ಭಿನ್ನ ರಾಶಿ ಹಾಗೂ ದಶಮಾಂಶಗಳ ಸಂಬಂಧದ ಪರಿಕಲ್ಪನೆಯನ್ನು ಮೂಡಿಸುವುದರೊಂದಿಗೆ ಭಿನ್ನ ರಾಶಿಯನ್ನು ದಶಮಾಂಶವಾಗಿ ಪರಿವರ್ತಿಸುವುದು ಮತ್ತು ದಶಮಾಂಶಗಳನ್ನು ಹೋಲಿಸುವುದರ ಬಗ್ಗೆ ಈಗ ತಿಳಿಯೋಣ. ಈ ಸಂಚಿಕೆಯಲ್ಲಿ ನಮ್ಮ ಕಲಿಕಾ ಉದ್ದೇಶಗಳು ಏನೆಂದರೆ ಭಿನ್ನ ರಾಶಿಗಳು ಮತ್ತು ದಶಮಾಂಶಗಳ ನಡುವಿನ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳುವುದು. ಎರಡನೇ ಉದ್ದೇಶ ಸಮಾನ ಭಿನ್ನ ರಾಶಿಗಳನ್ನು ಬಳಸಿಕೊಂಡು ಭಿನ್ನ ರಾಶಿಗಳನ್ನು ದಶಮಾಂಶ ಭಿನ್ನ ರಾಶಿಗಳಾಗಿ ಪರಿವರ್ತಿಸುವುದು. ಇನ್ನು ಮೂರನೆಯ ಕಲಿಕಾ ಉದ್ದೇಶ ಏನೆಂದರೆ ದಶಮಾಂಶ ಮತ್ತು ಭಿನ್ನ ರಾಶಿ ಸಂಖ್ಯೆಗಳನ್ನು ಹೋಲಿಕೆ ಮಾಡಿ ಮತ್ತು ಅವುಗಳನ್ನು ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಕ್ರಮಗೊಳಿಸುವುದು. ಹಾಗೂ ನಾಲ್ಕನೆಯದು ಅಳತೆಗಳು ಮತ್ತು ತೂಕಗಳಂತಹ ನಿತ್ಯ ಜೀವನದ ಸಂದರ್ಭಗಳಲ್ಲಿ ದಶಮಾಂಶಗಳನ್ನು ಅನ್ವಯಿಸುವುದು. ಇನ್ನು NCERTಯ ಕಲಿಕಾ ಉದ್ದೇಶಗಳು ಏನೆಂದರೆ ನಿರ್ದಿಷ್ಟ ಭಿನ್ನ ರಾಶಿಗಳನ್ನು 2ನೇ 1, 4ನೇ 1, 5ನೇ 1 ನಂತಹ ಸಂಖ್ಯೆಗಳನ್ನು ದಶಮಾಂಶ ಸಂಖ್ಯೆಯಾಗಿ ಮತ್ತು ದಶಮಾಂಶ ಸಂಖ್ಯೆಯನ್ನು ಭಿನ್ನ ರಾಶಿಯಾಗಿ ವ್ಯಕ್ತಪಡಿಸುವುದು. ಉದಾಹರಣೆ ಉದ್ದದ ಅಳತೆ ಮತ್ತು ಹಣದ ಬಳಕೆಗಳಲ್ಲಿ ಅಂದರೆ 10ರ ಅರ್ಧ 5 ಆಗಿದೆ. ಇನ್ನು ಎರಡನೆಯದು ಭಿನ್ನ ರಾಶಿಗಳನ್ನು ದಶಮಾಂಶಗಳಾಗಿ ಪರಿವರ್ತಿಸುವುದು ಮತ್ತು ಅದೇ ರೀತಿ ದಶಮಾಂಶಗಳನ್ನು ಭಿನ್ನ ರಾಶಿಗಳಾಗಿ ಪರಿವರ್ತಿಸುವುದು. ಇನ್ನು ಮೂರನೇದು ಹಣ, ಉದ್ದ, ತಾಪಮಾನ ಇತ್ಯಾದಿಗಳನ್ನು ಒಳಗೊಂಡಿರುವ ವಿಭಿನ್ನ ಸಂದರ್ಭಗಳಲ್ಲಿ ಭಿನ್ನ ರಾಶಿಗಳು ಮತ್ತು ದಶಮಾಂಶಗಳನ್ನು ಬಳಸುವುದು. ಉದಾಹರಣೆ 7.2ನೇ 1 ಮೀಟರ್ ಬಟ್ಟೆ, 2 ಸ್ಥಳಗಳ ನಡುವಿನ ಅಂತರವು 112.5 ಕಿಲೋಮೀಟರ್ ಇತ್ಯಾದಿ. ಈ ಸಂಚಿಕೆಯಲ್ಲಿ ನಮಗೆ ಬೇಕಾಗಿರುವ ಕಲಿಕಾ ಸಾಮಗ್ರಿಗಳು ಹೋಲಿಕೆ ಪಟ್ಟಿಗಳು, ದಶಮಾಂಶ ಸೆಟ್, ಇನ್ನು ಚೌಕಳಿ, ಪುಸ್ತಕ, ಇನ್ನುಳಿದಂತೆ ಮುದ್ರಿಸಿದ ದಶಮಾಂಶ ಗ್ರಿಡ್ಗಳನ್ನು ಬಳಸಬಹುದು. ತೊಡಗಿಸಿಕೊಳ್ಳುವ ಹಂತದಲ್ಲಿ ಒಂದು ನಿತ್ಯ ಜೀವನದ ಸನ್ನಿವೇಶವನ್ನು ತೆಗೆದುಕೊಳ್ಳೋಣ. ಆದಿತ್ಯ ಮತ್ತು ಮಾಯಾ ಚಪಾತಿ ಮಾಡುತ್ತಿದ್ದಾರೆ. ಆದಿತ್ಯ ತನ್ನ ಚಪಾತಿ ಹಿಟ್ಟನ್ನು ತಯಾರಿಸಲು ಅರ್ಧ ಕಪ್ ಗೋಧಿ ಹಿಟ್ಟನ್ನು ಬಳಸಿದರೆ ಮಾಯಾ 0.45 ಕಪ್ ಹಿಟ್ಟನ್ನು ಬಳಸಿದಳು. ಯಾರು ಹೆಚ್ಚು ಗೋಧಿಯನ್ನು ಬಳಸಿದರು? ಈ ಉತ್ತರವನ್ನು ಕಂಡುಹಿಡಿಯಲು ವಿದ್ಯಾರ್ಥಿಗಳಿಗೆ ಗುಂಪುಗಳಲ್ಲಿ ಚರ್ಚಿಸಲು ಅವಕಾಶ ಮಾಡಿಕೊಡೋಣ. ಇನ್ನು ಇದರ ಮುಂದಿನ ಹಂತ ನಾವು ಅನ್ವೇಷಣೆ ಮತ್ತು ವಿವರಣೆ ಹಂತಕ್ಕೆ ಹೋಗಿ ಆ ವಿದ್ಯಾರ್ಥಿಗಳು ಚರ್ಚಿಸಿದ ನಂತರ ಆ ವಿದ್ಯಾರ್ಥಿಗಳು ತಮ್ಮ ಉತ್ತರಗಳನ್ನು ಚಿತ್ರಗಳು ಅಥವಾ ಇತರ TLMಗಳ ಸಹಾಯದಿಂದ ಪ್ರಸ್ತುತಪಡಿಸಬಹುದು. ಈ ಮೇಲೆ ಬಂದ ಈ ಒಂದು ಪ್ರಶ್ನೆಯಲ್ಲಿ 2 ನಮಗೆ ಅಲ್ಲಿ ಸಂಖ್ಯೆಗಳು ಕಾಣುತ್ತೇವೆ. ಅದರಲ್ಲಿ ಅರ್ಧ ಅಂದರೆ 2ನೇ 1, ಇನ್ನೊಂದು 0.45. ಹಾಗಾದರೆ ಈ 2 ಸಂಖ್ಯೆಗಳು ಒಂದು ಮೌಲ್ಯ 1ಕ್ಕಿಂತ ಕಡಿಮೆಯನ್ನು ಸೂಚಿಸುತ್ತವೆ ಎಂಬುದನ್ನು ವಿದ್ಯಾರ್ಥಿಗಳ ಗಮನಕ್ಕೆ ತರಬೇಕಾಗುತ್ತದೆ. ಆದರೆ ಒಂದು ಭಿನ್ನ ರಾಶಿ ರೂಪದಲ್ಲಿ ಇದ್ದರೆ ಇನ್ನೊಂದು ದಶಮಾಂಶ ರೂಪದಲ್ಲಿದೆ. ಈ 2 ಸಂಖ್ಯೆಗಳು ದಶಮಾಂಶ ಅಥವಾ ಭಿನ್ನ ರಾಶಿ ರೂಪದಲ್ಲಿದ್ದರೆ ಹೋಲಿಸುವುದು ಸುಲಭವಾಗುತ್ತದೆ ಎಂಬುದು ನಮಗೆ ಈಗಾಗಲೇ ತಿಳಿದಿದೆ. ನಾವು ದಶಮಾಂಶಗಳ ಬಗ್ಗೆ ಕಲಿಯುತ್ತಿರುವುದರಿಂದ ಆ ಭಿನ್ನ ರಾಶಿಯನ್ನು ದಶಮಾಂಶಕ್ಕೆ ಪರಿವರ್ತಿಸಲು ಪ್ರಯತ್ನಿಸಬಹುದಾಗಿದೆ. ಹಾಗಾದರೆ ಇಲ್ಲಿ 2ನೇ 1 ಅಥವಾ ಅದಕ್ಕೆ ಅರ್ಧ ಎಂದು ಕೂಡ ಹೇಳುತ್ತೇವೆ. ಈ 2ನೇ 1 ದಶಮಾಂಶಕ್ಕೆ ಪರಿವರ್ತಿಸುವುದು ಹೇಗೆ? ವಿದ್ಯಾರ್ಥಿಗಳು ಗುಂಪುಗಳಲ್ಲಿ ಈ ಒಂದು ಪ್ರಶ್ನೆಯನ್ನು ಚರ್ಚಿಸಲಿ. ನಂತರ ಅಲ್ಲಿ ನಾವು ವಿವರಣೆಯನ್ನು ಕೊಡೋಣ. ಕೆಲವು ಭಿನ್ನ ರಾಶಿಗಳನ್ನು ದಶಮಾಂಶ ಭಿನ್ನ ರಾಶಿಗಳಾಗಿ ಬರೆಯಬಹುದು. ಈ ದಶಮಾಂಶ ಭಿನ್ನ ರಾಶಿಗಳು ಏನೆಂದರೆ ಛೇದದಲ್ಲಿ 10,
100, 1000 ಈ ರೀತಿಯಾಗಿ ಛೇದಗಳನ್ನು ಹೊಂದಿರುವ ಭಿನ್ನರಾಶಿಗಳನ್ನು ನಾವು ದಶಮಾಂಶ ಭಿನ್ನರಾಶಿಗಳು ಎಂದು ಕರೆಯುತ್ತೇವೆ. ಹಾಗಾದರೆ ಈ ಕೆಲವು ಭಿನ್ನರಾಶಿಗಳನ್ನು ದಶಮಾಂಶ ಭಿನ್ನರಾಶಿಗಳಿಗೆ ಪರಿವರ್ತಿಸುವುದು ಸುಲಭ. ಈ ಒಂದು ಛೇದದಲ್ಲಿ 10, 100, 1000 ಮತ್ತು ಹೀಗೆ ಛೇದಗಳನ್ನು ಪಡೆಯದೇ ಇರತಕ್ಕಂಥ ಭಿನ್ನರಾಶಿಗಳನ್ನು ದಶಮಾಂಶ ಭಿನ್ನರಾಶಿಗಳನ್ನಾಗಿ ಬರೆಯುವುದು ಬಹಳ ಕಷ್ಟಕರವಾಗುತ್ತದೆ. ಆದ್ದರಿಂದ ನಾವು ಈಗ ದಶಮಾಂಶ ಭಿನ್ನರಾಶಿಗಳನ್ನು ಸುಲಭವಾಗಿ ದಶಮಾಂಶಕ್ಕೆ ಪರಿವರ್ತಿಸಲು ಮತ್ತು ದೃಶ್ಯೀಕರಿಸಲು ತುಂಬ ಸುಲಭವಾಗುತ್ತದೆ. ಇದಲ್ಲದೆ ನೈಜ ಜೀವನದಲ್ಲಿ ಅನೇಕ ವಿಷಯಗಳು 10, 100, 1000 ಅಂದರೆ 10ರ ಗುಣಕಗಳಲ್ಲೇ ಇರುತ್ತದೆ. ವಾಸ್ತವವಾಗಿ ಅನೇಕ ನೈಜ ಜೀವನದ ಅಳತೆಗಳು ಹಂಡ್ರೆಡ್ಸ್, ಥೌಸಂಡ್ಸ್, ಟೆನ್ಸ್ ಈ ಮಾದರಿಯನ್ನು ಅನುಸರಿಸುತ್ತವೆ. ಉದಾಹರಣೆಗೆ ಈಗ 1 ಕಿಲೋಮೀಟರ್, 1 ಕಿಲೋಮೀಟರ್ ಎಂದರೆ ನಮಗೀಗಾಗಲೇ ಗೊತ್ತಿದೆ 1,000 ಮೀಟರ್ಗಳು. ಇನ್ನು 1 ಮೀಟರ್ ಎಂದರೆ 100 ಸೆಂಟಿಮೀಟರ್. ಇನ್ನು 1 ಸೆಂಟಿಮೀಟರ್ ಎಂದರೆ 10 ಮಿಲಿಮೀಟರ್. ಇನ್ನು ರೂಪಾಯಿ 1 ತೆಗೆದುಕೊಂಡರೆ ಈ 1 ರೂಪಾಯಿ 100 ಪೈಸೆಗಳಿಗೆ ಸಮ. ಇನ್ನು 1 ಕಿಲೋಗ್ರಾಮ್ ಎಂದರೆ 1,000 ಗ್ರಾಮ್ಗಳು. ಆದ್ದರಿಂದ ದಶಮಾಂಶ ಭಿನ್ನರಾಶಿಗಳು ಬಹಳ ಮುಖ್ಯವಾದ ಪರಿಕಲ್ಪನೆಯಾಗಿದೆ. ನಮ್ಮ ಮೇಲಿನ ಪ್ರಶ್ನೆಯಲ್ಲಿ ಅರ್ಧ ಕಪ್, ಈ ಅರ್ಧ ಅನ್ನು ದಶಮಾಂಶ ಭಿನ್ನರಾಶಿಗೆ ಪರಿವರ್ತಿಸಲು ಪ್ರಯತ್ನಿಸೋಣ. ಇದಕ್ಕೆ ನಾವು ಹೋಲಿಕೆ ಪಟ್ಟಿಗಳನ್ನು ಬಳಸಬಹುದು. ಛೇದವು 10 ಆಗುವವರೆಗೆ ನಾವು ಸಮಾನ ಭಿನ್ನರಾಶಿಗಳನ್ನು ಕಂಡುಹಿಡಿಯೋಣ. ಹಾಗಾದರೆ ಈಗ ಅದರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಅರ್ಧ. ಹಾಗಾದರೆ ಈ ಅರ್ಧವನ್ನು ನಾವು 2ನೇ 1 ಎಂದು ಕೂಡ ಕರೆಯುತ್ತೇವೆ. 2ನೇ 1ರ ಸಮಾನ ಭಿನ್ನರಾಶಿಗಳು ನೋಡೋಣ. ಅದಕ್ಕಿಂತ ಪೂರ್ವದಲ್ಲಿ ಈ 2ನೇ 1ಅನ್ನು ನಾವು ಹೋಲಿಕೆಯ ಪಟ್ಟಿ ಮೂಲಕ ಹೇಗೆ ಪ್ರತಿನಿಧಿಸುವುದು ಎಂಬುದನ್ನು ತಿಳಿದುಕೊಳ್ಳೋಣ. ನೀವು ಈಗಾಗಲೇ ಭಿನ್ನ ರಾಶಿಗಳ ಬಗ್ಗೆ ತಿಳಿದುಕೊಂಡಿರಿ. ಹಾಗಾದರೆ 2ನೇ 1, ಆ 2ನೇ 1ಅನ್ನು ಈ ಹೋಲಿಕೆಯ ಪಟ್ಟಿ ಮುಖಾಂತರ ಪ್ರತಿನಿಧಿಸಿದಾಗ ಅಂಶ 1 ಛೇದ 2 ಆಗಿದೆ. ಹಾಗಾದರೆ ಈ ಹೋಲಿಕೆಯ ಪಟ್ಟಿ ಮೂಲಕ ಈ 2ನೇ 1ರ ಸಮಾನ ಭಿನ್ನರಾಶಿಗಳು, ಯಾಕೆ ನಾವು ಸಮಾನ ಭಿನ್ನರಾಶಿಯನ್ನು ತೆಗೆದುಕೊಳ್ಳುತ್ತೇವೆ ಅಂದರೆ ಈ ದಶಮಾಂಶ ಭಿನ್ನರಾಶಿಗಳು ಛೇದದಲ್ಲಿ 10 ಆಗುವಂತೆ, 100 ಆಗುವಂತೆ ಮತ್ತು 1000 ಆಗುವಂತೆ ನೋಡಿಕೊಳ್ಳುತ್ತೇವೆ. ಹೀಗಾಗಿ 2ನೇ 1ರ ಈ ಭಿನ್ನರಾಶಿಯನ್ನು 10ರ ಛೇದದಲ್ಲಿ ಆಗುವಂತೆ ಈಗ ಇದಕ್ಕೆ ಸಮಾನ ಭಿನ್ನರಾಶಿಗಳನ್ನು ಮಾಡುತ್ತಾ ಹೋಗೋಣ. ಮೊದಲಿಗೆ 2ನೇ 1 ಭಿನ್ನರಾಶಿ ಮತ್ತೆ ಹಾಗೆ ತೆಗೆದುಕೊಳ್ತಿದ್ದೀನಿ. ಇದಕ್ಕೆ ಮತ್ತೆ ನಾನು 2ನೇ 1 ಮತ್ತೆ ಜೋಡಿಸ್ತಾ ಹೋಗ್ತೀನಿ. ಆವಾಗ ಛೇದದಲ್ಲಿ 4 ಆಯಿತು, ಅಂಶದಲ್ಲಿ 2 ಆಯಿತು. ಮತ್ತೆ ಪುನಃ ಈಗ ಮತ್ತೆ 2ನೇ 1 ಭಿನ್ನರಾಶಿಯನ್ನು ಜೋಡಿಸ್ತಾ ಹೋಗ್ತಿದ್ದೀನಿ. ಆವಾಗ ಛೇದದಲ್ಲಿ 6 ಆಯಿತು, ಅಂಶದಲ್ಲಿ 3 ಆಯಿತು. ಮತ್ತೆ ಪುನಃ ಇದಕ್ಕೆ 2ನೇ 1 ಭಿನ್ನರಾಶಿಯನ್ನು ಜೋಡಿಸ್ತಾ ಹೋಗ್ತಾ ಇದ್ದೀನಿ. ಈಗ ಛೇದದಲ್ಲಿ 8, ಅಂಶದಲ್ಲಿ 4, 8ನೇ 4. ಇನ್ನು ಅದೇ ರೀತಿಯಾಗಿ ಮತ್ತೊಂದು ಭಿನ್ನರಾಶಿಯನ್ನು ಜೋಡಿಸ್ತಾ ಹೋಗ್ತಿದ್ದೀನಿ. ಆವಾಗ ಛೇದದಲ್ಲಿ 10 ಆಯಿತು, ಅಂಶದಲ್ಲಿ 5 ಆಯಿತು. ಹಾಗಾದರೆ ಈ ಒಂದು ಅರ್ಧ ಅಥವಾ 2ನೇ 1 ಈ ಭಿನ್ನರಾಶಿಯ ಸಮಾನ ಭಿನ್ನರಾಶಿ 10ನೇ 5 ಎಂಬುದನ್ನು ಈ ಒಂದು ಆಕ್ಟಿವಿಟಿ ಮೂಲಕ ನಾವು ತಿಳಿದುಕೊಳ್ಳಬಹುದಾಗಿದೆ. ಹಾಗಾದರೆ ಇದನ್ನೇ ನಾವು ಈ ಒಂದು ಯಾವ ರೀತಿಯಾಗಿ ಪ್ರತಿನಿಧಿಸ್ತೀವಪ್ಪ ಅಂದರೆ ಈ 2ನೇ 1ರ ಸಮಾನ ಭಿನ್ನರಾಶಿ 10ನೇ 5. ನಿಮಗಾಗಲೇ ಭಿನ್ನರಾಶಿಗಳಲ್ಲಿ ತಿಳಿದಿರುವಂತೆ ಈ ಅಂಶ ಮತ್ತು ಛೇದವನ್ನು ಒಂದೇ ಸಂಖ್ಯೆಯಿಂದ ಗುಣಿಸಿದಾಗ ಬರ್ತಕ್ಕಂಥ ಉತ್ತರ ಇದಾಗಿದೆ. ಹಾಗಾದರೆ ಇಲ್ಲಿ 5ರಿಂದ ಅಂಶವನ್ನು ಗುಣಿಸ್ತೀನಿ, 5ಅನ್ನು 2ರಿಂದ ಗುಣಿಸ್ತೀನಿ. 5 1 5, 5 10. ಹೀಗಾಗಿ ಈ ಒಂದು 2ನೇ 1ರ
ಸಮಾನ ಭಿನ್ನರಾಶಿ 10ನೆಯ 5 ಆಗಿದೆ. ಹಾಗಾದರೆ ಈ 10ನೆಯ 5 ನಾವು ಈಗ ದಶಮಾಂಶಕ್ಕೆ ಪರಿವರ್ತಿಸಬಹುದಾಗಿದೆ. ಹಾಗಾದರೆ ಇದನ್ನು ದಶಮಾಂಶಕ್ಕೆ ಹೇಗೆ ಪರಿವರ್ತಿಸುವುದು ನಿಮಗೆ ಈಗಾಗಲೇ ತಿಳಿದುಕೊಂಡಿದ್ದೀರಿ. 10ನೆಯ 5 ದಶಮಾಂಶಕ್ಕೆ ನಾವು ಹೇಗೆ ಇದನ್ನು ಪ್ರತಿನಿಧಿಸಬಹುದು ಎಂಬುದನ್ನು ನಾವೀಗ ತಿಳಿದುಕೊಳ್ಳೋಣ. 2ನೆಯ 1 ಅಥವಾ ಅರ್ಧದ ಸಮಾನ ದಶಮಾಂಶ ಭಿನ್ನರಾಶಿ 10ನೆಯ 5 ಆಗಿದೆ. ಹಾಗಾದರೆ ಇದನ್ನು ದಶಮಾಂಶ ಸಂಖ್ಯೆಗೆ ಹೇಗೆ ಪರಿವರ್ತಿಸಬಹುದು ಎಂಬುದನ್ನು ನಾವು ಈಗ ದಶಮಾಂಶ ಸ್ಥಾನ ಬೆಲೆ ಸೂಚಕವನ್ನು ಬಳಸೋಣ. ಕೇಸರಿ ಚೌಕ, ನೀಲಿ ಪಟ್ಟಿಗಳು ಮತ್ತು ಸಣ್ಣ ಚೌಕಗಳನ್ನು ಬಳಸ್ಬೋದು. ಹಾಗಾದರೆ ಈ 3ರಲ್ಲಿ 10ನೆಯ 5 ಈ ದಶಮಾಂಶ ಭಿನ್ನರಾಶಿಯನ್ನು ಯಾವ ಕಲಿಕಾ ಸಾಮಗ್ರಿಗಳನ್ನು ಬಳಸಿ ತೋರಿಸಬಹುದು? ಹಾಗಾದರೆ ನಮಗೆ ಈಗಾಗಲೇ ತಿಳಿದಂತೆ ಇಲ್ಲಿ 10ನೆಯ 5 ಇದನ್ನು ದಶಮಾಂಶದಲ್ಲಿ ಹೇಗೆ ಬರೆಯಬಹುದು ಎಂಬುದನ್ನು ನಾವು ನೋಡುವುದಾದರೆ 10ನೆಯ 1 ಸ್ಥಾನ 10ನೆಯ 1 ಸ್ಥಾನ ಇದನ್ನು ದಶಾಂಶ ಸ್ಥಾನ ಎಂತಲೂ ಕರೆಯುತ್ತೇವೆ. 10ನೆಯ 1 ಸ್ಥಾನದಲ್ಲಿ 5 ಇದ್ದಾವೆ. ಹಾಗಾದರೆ 5 10ನೆಯ 1 ಸ್ಥಾನವನ್ನು ತೋರಿಸಲು ನಾವು ಈ ನೀಲಿ ಪಟ್ಟಿಯನ್ನು ಬಳಸುತ್ತೇವೆ. ಇಂಥ 5 ನೀಲಿ ಪಟ್ಟಿಗಳನ್ನು ನಾವು 10ನೆಯ 1 ಸ್ಥಾನದಲ್ಲಿ ಇರಿಸೋಣ. 1 2 3 4 5. ಹಾಗಾದರೆ 10ನೆಯ 1 ಸ್ಥಾನದಲ್ಲಿ 5 ನೀಲಿ ಪಟ್ಟಿಗಳಿವೆ. ಈಗ ಇದನ್ನು ದಶಮಾಂಶ ರೂಪದಲ್ಲಿ ಬರೆಯೋಣ. ಹಾಗಾದರೆ 10ನೆಯ 1 ಸ್ಥಾನದಲ್ಲಿ 5 ನೀಲಿ ಪಟ್ಟಿಗಳಿವೆ, ಆದರೆ ಬಿಡಿ ಸ್ಥಾನದಲ್ಲಿ ಏನೂ ಇಲ್ಲ. ಹೀಗಾಗಿ ಏನೂ ಇಲ್ಲ ಅನ್ನೋದನ್ನು ನಾವು ಈಗ 0ಯಿಂದ ತೋರಿಸೋಣ. 0ಯಿಂದ ತೋರಿಸೋಣ. ನಂತರ ಇದು 1ಕ್ಕಿಂತ ಕಡಿಮೆ ಮೌಲ್ಯವನ್ನು ತೋರಿಸುವುದರಿಂದ ಬಿಡಿ ಸ್ಥಾನ ಮತ್ತು 1ಕ್ಕಿಂತ ಕಡಿಮೆ ಮೌಲ್ಯದ ಬೆಲೆಯನ್ನು ಬೇರ್ಪಡಿಸಲು ಒಂದು ದಶಮಾಂಶ ಬಿಂದುವನ್ನಿಡೋಣ. ನಂತರ 10ನೆಯ 1 ಸ್ಥಾನದಲ್ಲಿ 5 ನೀಲಿ ಪಟ್ಟಿಗಳು ಇರುವುದರಿಂದ ಇದನ್ನು 5 ಎಂದು ಬರೆಯೋಣ. ಹಾಗಾದರೆ 10ನೆಯ 5 ದಶಮಾಂಶದಲ್ಲಿ ಬರೆದಾಗ 0.5 ಆಗುತ್ತದೆ. 100ನೆಯ 1 ಸ್ಥಾನದಲ್ಲಿ ಏನೂ ಇಲ್ಲದಿರುವುದರಿಂದ 0ಯನ್ನು ಬರೆಯಬಹುದು ಅಥವಾ ಹಾಗೆ ಖಾಲಿ ಬಿಡಬಹುದು. ಈಗ ಆದಿತ್ಯ ಬಳಸಿದ ಚಪಾತಿ ಹಿಟ್ಟು ನಮಗೆ ಅರ್ಧ ಕಪ್ಪು. ಇದನ್ನು ನಾವು ದಶಮಾಂಶದಲ್ಲಿ ಬರೆದಾಗ 0.5 ಆಗಿದೆ. ಇನ್ನು ಮಾಯ ಬಳಸಿದ ಗೋಧಿ ಹಿಟ್ಟು 0.45 ಇದೆ. ಅದನ್ನು ಕೂಡ ನಾವು ಈ ಒಂದು ನೀಲಿ ಪಟ್ಟಿಗಳ ಮೂಲಕ ಪ್ರತಿನಿಧಿಸೋಣ. ಒಂದು ನೀಲಿ ಸ್ಟ್ರಿಪ್, 2 ನೀಲಿ ಸ್ಟ್ರಿಪ್, 3 ನೀಲಿ ಸ್ಟ್ರಿಪ್, ಇನ್ನು 4 ನೀಲಿ ಸ್ಟ್ರಿಪ್ ಅಥವಾ ಇದಕ್ಕೆ ನಾವು ನೀಲಿ ಪಟ್ಟಿ ಅಂತಲೂ ಕೂಡ ಕರೆಯುತ್ತೇವೆ. ಹೀಗಾಗಿ ಇಲ್ಲಿ 10ನೆಯ 1 4 ಇದ್ದಾವೆ. ಇದು 0.4 ಆಗಿದೆ. ಇನ್ನು ನಮಗೆ 0.45 ಬೇಕು. ಹೀಗಾಗಿ 100ನೆಯ 1 ಸ್ಥಾನದಲ್ಲಿ 5 ಚೌಕಗಳನ್ನು ಇಡೋಣ. 1 2 3 4 5. ಹಾಗಾದರೆ ಈ ಚೌಕವು 100ನೇ 1 ಇದೆ, ಇದನ್ನು 0.1 ಎಂದಲೂ ಕರೆಯುತ್ತೇವೆ. ಹೀಗಾಗಿ 5 ಇರುವುದರಿಂದ 0.05. ಇಲ್ಲಿ 4 ನೀಲಿ ಪಟ್ಟಿಗಳು ಇರುವುದರಿಂದ ಇದನ್ನು ಪೂರ್ತಿಯಾಗಿ 0.45 ಅಂತ ಓದಬಹುದು. ಹೀಗಾಗಿ ಈಗ ಆದಿತ್ಯ ಮತ್ತು ಮಾಯ ಇಬ್ಬರೂ ಬಳಸಿದ ಚಪಾತಿ ಹಿಟ್ಟನ್ನು ಹೋಲಿಕೆ ಮಾಡೋಣ. ಹಾಗಾದರೆ ಇದು ಆದಿತ್ಯ, ಇನ್ನು ಮಾಯ.
ಹಾಗಾದರೆ ಮಾಯಿಂದ ಆಲ್ರೆಡಿ ಅವರು ಈ ಒಂದು ದಶಮಾಂಶ ರೂಪದಲ್ಲೇ ಇದೆ. ಹೀಗಾಗಿ ನೇರವಾಗಿ ಇದನ್ನು ಬರೀತೇನೆ 0.45. ಹಾಗಾದರೆ ಆದಿತ್ಯ ಮತ್ತು ಮಾಯಾ ಇವರಿಬ್ಬರು ಬಳಸಿದ ಚಪಾತಿ ಹಿಟ್ಟಿನಲ್ಲಿ ಆದಿತ್ಯನು ಹೆಚ್ಚು ಚಪಾತಿ ಹಿಟ್ಟನ್ನು ಬಳಸಿದ್ದಾನೆ. ಆದಿತ್ಯ ಬಳಸಿದ ಚಪಾತಿ ಹಿಟ್ಟು 0.5, ಯಾಕೆಂದರೆ ಇಲ್ಲಿ 5 ನೀಲಿ ಪಟ್ಟಿಗಳಿದ್ದಾವೆ. ಹಾಗೆ ಮಾಯಾ ಬಳಸಿದ ಚಪಾತಿ ಹಿಟ್ಟು 0.45, ಏಕೆಂದರೆ 4 ನೀಲಿ ಪಟ್ಟಿಗಳಿದ್ದಾವೆ, 5 ಚಿಕ್ಕ ಚೌಕಗಳಿದ್ದಾವೆ. ಹೀಗಾಗಿ ಇದರ ಬೆಲೆ 0.45. ಹಾಗಾದರೆ ಇವರಿಬ್ಬರಗಳಲ್ಲಿ ಹೆಚ್ಚು ಚಪಾತಿ ಹಿಟ್ಟನ್ನು ಬಳಸಿದವರು ಯಾರು ಎಂಬುದನ್ನು ಇಲ್ಲಿ ನಾವು ಸುಲಭವಾಗಿ ನೋಡಬಹುದಾಗಿದೆ. ಈ ಒಂದು 5 ನೀಲಿ ಪಟ್ಟಿಗಳು, ಇಲ್ಲಿ 4 ನೀಲಿ ಪಟ್ಟಿಗಳು ಇರುವುದರಿಂದ ಇದು ಹೆಚ್ಚು ಎಂಬುದು ನಮಗೆ ತಿಳಿಯುತ್ತದೆ. ಹೀಗಾಗಿ ಇದನ್ನೇ ನಾವು ಸಿಂಬಾಲಿಕಲಿ ಆದಿತ್ಯನು ಮಾಯೆಗಿಂತ ಹೆಚ್ಚು ಚಪಾತಿ ಹಿಟ್ಟನ್ನು ಬಳಸಿದ್ದಾನೆ, ಹೀಗಾಗಿ 0.5 ದೊಡ್ಡದು 0.45 ಆಗಿದೆ. ಈಗ 2 ದಶಮಾಂಶ ಸಂಖ್ಯೆಗಳನ್ನು ನೋಡೋಣ. ಮೊದಲಿಗೆ 0.56, ಇನ್ನೊಂದು ದಶಮಾಂಶ ಸಂಖ್ಯೆ 0.57. ಹಾಗಾದರೆ ಈ 2 ಸಂಖ್ಯೆಗಳನ್ನು ಹೋಲಿಸಿ ಇದರಲ್ಲಿ ಯಾವುದು ದೊಡ್ಡದಾಗಿದೆ ಎಂಬುದನ್ನು ಈಗ ಈ ಒಂದು ದಶಮಾಂಶ ಸ್ಥಾನ ಬೆಲೆ ಸೂಚಕವನ್ನು ಬಳಸಿ ತಿಳಿದುಕೊಳ್ಳೋಣ. ಮೊದಲಿಗೆ 0.56 ಸಂಖ್ಯೆಯನ್ನು ನೋಡೋಣ. ಬಿಡಿಸ್ಥಾನದಲ್ಲಿ 0 ಇದೆ, ಹೀಗಾಗಿ ಆ ಬಿಡಿಸ್ಥಾನವನ್ನು ಖಾಲಿ ಬಿಡುತ್ತೇನೆ. ನಂತರದಲ್ಲಿ ದಶಾಂಶ ಸ್ಥಾನ ಅಂದರೆ 10ನೇ 1ರ ಸ್ಥಾನದಲ್ಲಿ 5 ಇದೆ, ಹೀಗಾಗಿ 5 ನೀಲಿ ಪಟ್ಟಿಗಳನ್ನು ಆ ಸ್ಥಾನದಲ್ಲಿ ಇಡೋಣ. 1 2 3 4 5. ಇನ್ನು ದಶಾಂಶ ಸ್ಥಾನದಲ್ಲಿ 5 ನೀಲಿ ಪಟ್ಟಿಗಳು. ಇನ್ನು ಶತಾಂಶ ಅಂದರೆ 100ನೇ 1ರ ಸ್ಥಾನದಲ್ಲಿ 6 ಇದೆ, ಹೀಗಾಗಿ 100ನೇ 1 6 ಇಡೋಣ. 100ನೇ 1 ಪರಿಸಲಿಕ್ಕೆ ನಾನು ಈ ಚಿಕ್ಕ ಚೌಕಗಳನ್ನು ಬಳಸೋಣ. 1 2 3 4 5 6. ಇನ್ನು ಮುಂದಿನ ಸ್ಥಾನ ಇಲ್ಲ ನಮಗೆ, ಹೀಗಾಗಿ ಅದನ್ನು ಖಾಲಿ ಬಿಡ್ಬೋದು, ಹಾಗೆ 0ಯನ್ನು ಕೂಡ ಹಾಕ್ಬೋದು. ಈಗ 0.56 ಈ ರೀತಿಯಾಗಿ ನಾವು ಈ ಒಂದು ನೀಲಿ ಪಟ್ಟಿಗಳು ಮತ್ತು ಚೌಕ ಮುಖಾಂತರ ತೋರಿಸಿದೆವು. ಇನ್ನು 2ನೇ ದಶಮಾಂಶವನ್ನು ನೋಡೋಣ. 2ನೇ ದಶಮಾಂಶದಲ್ಲಿ ಕೂಡ ಬಿಡಿಸ್ಥಾನ 0 ಇದೆ. ನೆಕ್ಸ್ಟ್ ದಶಮಾಂಶ ಬಿಂದು 10ನೇ 1 ಅಂದರೆ ದಶಾಂಶ ಭಾಗದಲ್ಲಿ 5 ಇದೆ, ಹೀಗಾಗಿ 5 ನೀಲಿ ಪಟ್ಟಿಗಳನ್ನು ಇರಿಸೋಣ ಆ ಸ್ಥಾನದಲ್ಲಿ. 1 2 3 4 5. 10ನೇ 1ರ ಸ್ಥಾನದಲ್ಲಿ 5 ನೀಲಿ ಪಟ್ಟಿಗಳು. ಇನ್ನು 100ನೇ 1ರ ಸ್ಥಾನದಲ್ಲಿ 7 ಇದ್ದಾವೆ, ಹೀಗಾಗಿ 100ನೇ 1 ಸ್ಥಾನವನ್ನು ಪ್ರತಿನಿಧಿಸ್ತಕ್ಕಂತಹ ಈ ಒಂದು ಚಿಕ್ಕ ಚೌಕವನ್ನು ತೆಗೆದುಕೊಂಡು ಆ ಸ್ಥಾನದಲ್ಲಿ ಇರಿಸೋಣ ಅಂತ 7 ಚಿಕ್ಕ ಚೌಕಗಳು. 1 2 3 4 5 6 7. ಹಾಗಾದರೆ ಇಲ್ಲಿ ನಾವು ಈ ನೀಲಿ ಪಟ್ಟಿಗಳನ್ನು ಹೋಲಿಸುವುದಾದರೆ 1 2 3 4 5, 1 2 3 4 5, 5 ನೀಲಿ ಪಟ್ಟಿಗಳಿದ್ದಾವೆ. ಅಂದರೆ 10ನೇ 1ರ ಸ್ಥಾನದಲ್ಲಿರ್ತಕ್ಕಂಥ ನೀಲಿ ಪಟ್ಟಿ 2 ಸಮನಾಗಿದೆ. ಆದರೆ 100ನೇ 1ರ ಸ್ಥಾನದಲ್ಲಿರ್ತಕ್ಕಂಥ ಚೌಕಗಳನ್ನು ಗಮನಿಸಿದಾಗ ಇಲ್ಲಿ 1 2 3 4 5 6 ಚೌಕಗಳಿದ್ದಾವೆ. ಇಲ್ಲಿ 1 2 3 4 5 6 7 ಚೌಕಗಳಿದ್ದಾವೆ. ಹೀಗಾಗಿ ಒಂದು ಚೌಕವು ಅಂದರೆ 100ನೇ 1ರ ಸ್ಥಾನದಲ್ಲಿ ಒಂದು ಚೌಕವು ಹೆಚ್ಚಾಗಿರುವುದರಿಂದ ಯಾವಾಗಲೂ 0.56ಕ್ಕಿಂತ 0.57 ಎಂಬುದು ಹೆಚ್ಚಾಗಿದೆ. ಇದನ್ನೇ ನಾವು ಹೋಲಿಕೆ ಮಾಡಿದಾಗ ಸಾಂಕೇತಿಕವಾಗಿ ಈ ರೀತಿ ಬರೆಯಬಹುದು. 0.56 ಚಿಕ್ಕದು 0.57 ಅಥವಾ 0.57 ದೊಡ್ಡದು 0.56 ಆಗಿದೆ. ಹೀಗೆ ಯಾವುದೇ 2 ದಶಮಾಂಶಗಳನ್ನು ಕೊಟ್ಟಾಗ ಅವುಗಳನ್ನು ಸ್ಥಾನ ಬೆಲೆ
ಸೂಚಕವನ್ನು ಉಪಯೋಗಿಸಿಕೊಂಡು ಸುಲಭವಾಗಿ ಹೋಲಿಸಬಹುದಾಗಿದೆ. ಈ ಹಂತದಲ್ಲಿ ವಿದ್ಯಾರ್ಥಿಗಳು ನೇರವಾಗಿ ಆ ಒಂದು ವಸ್ತುಗಳನ್ನು ನೋಡುವುದರಿಂದ ಅವರು ಹೋಲಿಕೆ ಮಾಡುವುದು ತುಂಬ ಸುಲಭವಾಗುತ್ತದೆ. ಎರಡನೆಯ ಒಂದು, ಈ ಭಿನ್ನರಾಶಿಯ ಸಮಾನ ಭಿನ್ನರಾಶಿಯಾಗಿ 10ನೇ 5 ಈಗಾಗಲೇ ತಿಳಿದುಕೊಂಡಿದ್ದೇವೆ. ಹಾಗಾದರೆ ಇದನ್ನು ದಶಮಾಂಶ ರೂಪದಲ್ಲಿ ಕೂಡ ಹೇಗೆ ಬರೆಯಬಹುದು ಎಂಬುದನ್ನು ಕೂಡ ತಿಳಿದುಕೊಂಡಿದ್ದೇವೆ. ಹಾಗಾದರೆ ಇದನ್ನು ಪ್ರತಿನಿಧಿಸುವಿಕೆ ಚೌಕಳಿ ಹಾಳೆಯನ್ನು ಬಳಸಿಕೊಂಡು ಹೇಗೆ ಮಾಡಬೇಕೆಂಬುದನ್ನು ಈಗ ತಿಳಿಯೋಣ. ಮೊದಲಿಗೆ ಈ ಚೌಕಳಿ ಪುಸ್ತಕದಲ್ಲಿರ್ತಕ್ಕಂಥ ಹಾಳೆಯನ್ನು ತೆಗೆದುಕೊಳ್ಳೋಣ. ಅದರಲ್ಲಿ 2ನೇ 1ಕ್ಕೆ ಸಮಾನ ಭಿನ್ನ ರಾಶಿಯಾಗಿ 10ನೇದು ಹೇಗೆ ಬಂತು ಎಂಬುದನ್ನು ಪ್ರತಿನಿಧಿಸೋಣ. ಮೊದಲಿಗೆ 2ನೇ 1 ತೆಗೆದುಕೊಳ್ಳೋಣ. ಹಾಗಾದರೆ ಈ 2ನೇ 1ಕ್ಕೆ ಸಮಾನ ಭಿನ್ನ ರಾಶಿಯಾಗಿ ಈಗ ಬರೆದುಕೊಳ್ಳೋಣ. ಮೊದಲಿಗೆ 2ನೇ 1, ಈಗ ಪೂರ್ಣವನ್ನು ಮತ್ತೆ ನಾವು ಬೆಳೆಸೋಣ. ಮತ್ತೆ ಒಂದು ಪೂರ್ಣಕ್ಕೆ ಅಂಶವನ್ನು ತೆಗೆದುಕೊಳ್ಳೋಣ. ಮತ್ತೆ ಪೂರ್ಣವನ್ನು ಬೆಳೆಸೋಣ. ಮತ್ತೆ ಇದಕ್ಕೆ 1 ಅಂಶವಾಗಿ ತೆಗೆದುಕೊಳ್ಳೋಣ. ಮತ್ತೆ ಪೂರ್ಣವನ್ನು ಬೆಳೆಸೋಣ. ಮತ್ತೆ ಇದಕ್ಕೆ ಅಂಶವನ್ನು 1 ತೆಗೆದುಕೊಳ್ಳೋಣ. ಮತ್ತೆ ಪೂರ್ಣವನ್ನು ಬೆಳೆಸೋಣ. ಮತ್ತೆ 1 ಅಂಶವಾಗಿ ತೆಗೆದುಕೊಳ್ಳೋಣ. ಹಾಗಾದರೆ ಇಲ್ಲಿ 2ನೇ 1, ಹಾಗಾದರೆ ಇಲ್ಲಿ 1 2 3 4 5 6 7 8 9 10, 10ನೇ 5. ಹಾಗಾದರೆ 2ನೇ 1 10ನೇ 5 ಸಮಾನ ಭಿನ್ನರಾಶಿಯಾಗಿ ಈ ರೀತಿಯಾಗಿ ಪ್ರತಿನಿಧಿಸಬಹುದು. ಇನ್ನು ಅದೇ ರೀತಿಯಾಗಿ 0.5, ಇದು ಮೇಲೆ ಹೇಳಿದ ಪ್ರಶ್ನೆಯಲ್ಲಿ ನಮಗೆ ಗೊತ್ತಿದೆ, ಅರ್ಧ ಕಪ್ಪು. ಈ ಅರ್ಧ ಕಪ್ಪನ್ನೇ ನಾವು ದಶಮಾಂಶವಾಗಿ ಬರೆದಾಗ 0.5. ಇನ್ನು ಇನ್ನೊಂದು ಪ್ರಶ್ನೆಯಲ್ಲಿ ಬರ್ತಕ್ಕಂಥ ದಶಮಾಂಶ ಸಂಖ್ಯೆ 0.45. ಹಾಗಾದರೆ ಈ 2 ದಶಮಾಂಶ ಸಂಖ್ಯೆಗಳಲ್ಲಿ ಯಾವುದು ಹೆಚ್ಚು ಎಂಬುದನ್ನು ಈಗ ಪ್ರತಿನಿಧಿಸೋಣ ಚೌಕಳಿ ಹಾಳೆಯನ್ನು ಉಪಯೋಗಿಸಿಕೊಂಡು. 0.5 ತೋರಿಸಲಿಕ್ಕೆ ನಾವು ಈ ಒಂದು ದಶಮಾಂಶ ಸೆಟ್ನಲ್ಲಿ ನೀಲಿ ಪಟ್ಟಿಗಳನ್ನು ಬಳಸಬಹುದಾಗಿದೆ. ಏಕೆಂದರೆ 0.5 ಎನ್ನುವುದು 10ನೇ 1ಕ್ಕೆ ಸಮ. ಹಾಗೆ 10ನೇ 1 ಅಂದರೆ ಈ ಒಂದು ನೀಲಿ ಪಟ್ಟಿಯು 10ನೇ 1ಕ್ಕೆ ಸಮ. 10ನೇ 1 1, 10ನೇ 1 2, 10ನೇ 1 3, 10ನೇ 1 4, 10ನೇ 1 5. ಈ 10ನೇ 1 ನಾವು ಈಗ ಯಾವ ರೀತಿಯಾಗಿ ಈ ಒಂದು ಚೌಕಳಿ ಹಾಳೆಯಲ್ಲಿ ಗುರುತಿಸ್ತೀವಿ ಅಂದರೆ, ಒಂದು ನೀಲಿ ಪಟ್ಟಿ, ಇದು 0.1 ಅಥವಾ 10ನೇ 1. ಮತ್ತೊಂದು ನಾವು ನೀಲಿ ಪಟ್ಟಿಯನ್ನು ತೆಗೆದುಕೊಳ್ಳೋಣ. ಇದು ಕೂಡ 0.1 ಅಥವಾ 10ನೇ 1. ಮತ್ತೊಂದು ನೀಲಿ ಪಟ್ಟಿಯನ್ನು ತೆಗೆದುಕೊಳ್ಳೋಣ. ಇದು ಕೂಡ 0.1 ಅಥವಾ 10ನೇ 1. ಮತ್ತೊಂದು ನೀಲಿ ಪಟ್ಟಿಯನ್ನು ತೆಗೆದುಕೊಳ್ಳೋಣ. 0.1 ಅಥವಾ 10ನೇ 1. ಮತ್ತೊಂದು ನೀಲಿ ಪಟ್ಟಿಯನ್ನು ತೆಗೆದುಕೊಳ್ಳೋಣ. 0.1 ಅಥವಾ 10ನೇ 1. ಹಾಗಾದರೆ ಇಲ್ಲಿ ಒಟ್ಟು 5 ನೀಲಿ ಪಟ್ಟಿಗಳಿದ್ದಾವೆ. ಹಾಗಾದರೆ ಇದರ ಬೆಲೆ 0.1, 0.1, 0.1, 0.1, 0.1. ಇಂಥ 5 ನೀಲಿ ಪಟ್ಟಿಗಳಿವೆ. ಹಾಗಾದರೆ ಇದರ ಬೆಲೆ 0.5. ಇನ್ನು 0.45 ಕೂಡ ನಾವು ಪ್ರತಿನಿಧಿಸುವಿಕೆ ಹಂತದಲ್ಲಿ ತೋರಿಸಬಹುದಾಗಿದೆ. ಹಾಗಾದರೆ 0.45ರಲ್ಲಿ 4 ನೀಲಿ ಪಟ್ಟಿಗಳನ್ನು ತೆಗೆದುಕೊಳ್ಬೇಕಾಗ್ತದೆ. ನಾಲ್ಕು ನೀಲಿ ಪಟ್ಟಿಗಳು ಅಂದರೆ 0.1 ಅಥವಾ 10ನೇ 1, 0.1 ಅಥವಾ 10ನೇ 1, 0.1 ಅಥವಾ 10ನೇ 1, 0.1 ಅಥವಾ 10ನೇ 1. ಹಾಗಾದರೆ 4 ನೀಲಿ ಪಟ್ಟಿಗಳ ಬೆಲೆ ಇಲ್ಲಿ 0.4 ಆಯಿತು. ಹಾಗಾದರೆ ಈ 5 ಅನ್ನೋದು ನಮಗೆ 100ನೇ 1 ಭಾಗ. ಹಾಗಾದರೆ 100ನೇ 1 ಭಾಗವನ್ನು ನಾವು ಈ ಒಂದು ನೀಲಿ ಪಟ್ಟಿ 10 ಭಾಗಗಳನ್ನಾಗಿ ಮಾಡುತ್ತೇವೆ. ಹೀಗಾಗಿ ಇದನ್ನು 5
ಚೌಕಗಳಿಂದ ಗುರುತಿಸುತ್ತೇವೆ. ಹಾಗಾದರೆ ಒಂದೊಂದು ಚೌಕವು ಇದರ ಬೆಲೆ 0.01 ಅಥವಾ 100ನೇ 1. ಹಾಗಾದರೆ ಇಂಥವು 5 ಇರುವುದರಿಂದ 100ನೇ 1 5 ಇದ್ದಾವೆ. ಹೀಗಾಗಿ ಇದರ ಬೆಲೆ 0.45 ಆಗಿದೆ. ಹಾಗಾದರೆ ಇಲ್ಲಿ ಪ್ರತಿ ಸಂಕೇತದಲ್ಲಿ ನೋಡಿದಾಗ ನಮಗೆ ಹಾಗಾದರೆ ಈ ಬೆಲೆ ಇವು ಹೆಚ್ಚು, ಈ ಬೆಲೆ ಹೆಚ್ಚು ಎಂಬುದು ನಮಗೆ ತಿಳಿಯುತ್ತದೆ. ಹಾಗಾದರೆ ಇಲ್ಲಿ 0.5 ಇದೆ, ಇಲ್ಲಿ 0.4 ಇದೆ. ಹಾಗಾದರೆ ಇಲ್ಲಿ 4 ನೀಲಿ ಪಟ್ಟಿಗಳು, ಇಲ್ಲಿ 4 ನೀಲಿ ಪಟ್ಟಿಗಳು ಸಮ ಇದೆ. ನಂತರದ 5ನೇ ನೀಲಿ ಪಟ್ಟಿಯಲ್ಲಿ ಇಲ್ಲಿ 4 ಚೌಕಗಳು ಬಂದಿದ್ದಾವೆ. ಇಲ್ಲಿ ಒಂದು ನೀಲಿ ಪಟ್ಟಿ ಇದೆ. 0.1 ಎನ್ನುವ ನೀಲಿ ಪಟ್ಟಿಗಳು 5 ಇದ್ದಾವೆ. ಹೀಗಾಗಿ ಇದರ ಬೆಲೆ 0.5 ಆಗಿದೆ. ಇಲ್ಲಿ 0.1 ಪ್ರತಿನಿಧಿಸ್ತಕ್ಕಂಥ 4 ನೀಲಿ ಪಟ್ಟಿಗಳಿವೆ. ಹಾಗಾಗಿ ಇದರ ಬೆಲೆ 0.4. ನಂತರದಲ್ಲಿ ಮತ್ತೆ ಇಲ್ಲಿ 5 ಚೌಕಗಳಿದ್ದಾವೆ. ಅಂದರೆ 100ನೇ 1 ಸ್ಥಾನದಲ್ಲಿ 5 ಚೌಕಗಳಿರುವುದರಿಂದ ಇದರ ಬೆಲೆ 0.05. ಮೊದಲಿಗೆ 0.4. ಹೀಗಾಗಿ ಇದರ ಒಟ್ಟು ಬೆಲೆ 0.45 ಆಗಿರುತ್ತದೆ. ಹೀಗಾಗಿ ಇಲ್ಲಿ ನಾವು ಹೋಲಿಕೆ ಮಾಡಿದಾಗ 0.5 ಇದು 0.45ಕ್ಕಿಂತ ದೊಡ್ಡದಾಗಿದೆ. ಹೀಗೆ ನಾವು ಈ ಒಂದು ಪ್ರತಿನಿಧಿಸುವಿಕೆ ಹಂತದಲ್ಲಿ ಈ 2 ದಶಮಾಂಶಗಳನ್ನು ಹೋಲಿಸಬಹುದಾಗಿದೆ. ಎರಡನೆಯ ಪ್ರಶ್ನೆಯಲ್ಲಿ 0.56 ಮತ್ತು 0.57. ಹಾಗಾದರೆ ಇವುಗಳಲ್ಲಿ ಯಾವ ದಶಮಾಂಶವು ದೊಡ್ಡದಾಗಿದೆ ಎಂಬುದನ್ನು ಕೂಡ ನಾವು ಇಲ್ಲಿ ಚೌಕಳಿ ಹಾಳೆಯಲ್ಲಿ ಪ್ರತಿನಿಧಿಸಬಹುದಾಗಿದೆ. ಹಾಗಾದರೆ ಮೊದಲಿಗೆ 0.56 ಪ್ರತಿನಿಧಿಸೋಣ. ಹಾಗಾದರೆ 0.56ರಲ್ಲಿ ನಮಗೆ 10ನೇ 1ರಲ್ಲಿ 5 ನೀಲಿ ಪಟ್ಟಿಗಳು, 100ನೇ 1ರಲ್ಲಿ 6 ಚೌಕಗಳಿದ್ದಾವೆ. ಇದನ್ನು ಚೌಕಳಿ ಹಾಳೆಯಲ್ಲಿ ಪ್ರತಿನಿಧಿಸೋಣ. ಮೊದಲಿಗೆ 5 ನೀಲಿ ಪಟ್ಟಿಗಳನ್ನು, ಈ 5 ನೀಲಿ ಪಟ್ಟಿಗಳು 0.5 ಪ್ರತಿನಿಧಿಸುತ್ತವೆ. ಇನ್ನು 6 100ನೇ 1 ಇದರ 6 ಭಾಗಗಳನ್ನು ಸೂಚಿಸ್ತಕ್ಕಂಥ 6 ಚೌಕಗಳನ್ನು ಬರೆಯೋಣ. 1 2 3 4 5 6. ಹಾಗಾದರೆ ಈ ಒಟ್ಟು ಇದರ ಬೆಲೆ 0.56. ಇದೇ ರೀತಿಯಾಗಿ 0.57 ಕೂಡ ಪ್ರತಿನಿಧಿಸೋಣ. ಮೊದಲಿಗೆ 0.5. ಹಾಗಾದರೆ 10ನೇ 1ರ ಸ್ಥಾನದಲ್ಲಿ 5 ಇದೆ. ಹೀಗಾಗಿ 5 ನೀಲಿ ಸ್ಟ್ರಿಪ್ಗಳನ್ನು ತೆಗೆದುಕೊಳ್ಳೋಣ. 1 2 3 4 5. ಹಾಗಾದರೆ ಈ 5 ನೀಲಿ ಸ್ಟ್ರಿಪ್ಗಳು 0.5 ಸೂಚಿಸಿದರೆ ಇನ್ನು 100ನೇ 1 ಸ್ಥಾನದಲ್ಲಿ 7 ಇದೆ. ಹೀಗಾಗಿ 7 ಪ್ರತಿನಿಧಿಸತಕ್ಕಂಥ ನಾವು ಸಣ್ಣ ಚೌಕಗಳನ್ನು ತೆಗೆದುಕೊಳ್ಳೋಣ. ಹಾಗಾದರೆ ಈ ಸಣ್ಣ ಚೌಕಗಳನ್ನು ಈ ಒಂದು ಚೌಕಳಿ ಹಾಳೆಯಲ್ಲಿ ಗುರುತಿಸೋಣ. 1 2 3 4 5 6 7. ಹಾಗಾದರೆ ಇದರ ಬೆಲೆ ನಮಗೆ 5 ನೀಲಿ ಪಟ್ಟಿಗಳಿದ್ದಾವೆ, 7 ಸಣ್ಣ ಚೌಕಗಳಿವೆ. ಹೀಗಾಗಿ ಇದರ ಬೆಲೆ 0.57. ಹಾಗಾದರೆ ಇವು ಎರಡನ್ನು ನಾವು ಹೋಲಿಕೆ ಮಾಡಿದಾಗ ಇದರಲ್ಲಿ ಯಾವುದು ದೊಡ್ಡದು? ಹೋಲಿಕೆ ಮಾಡಬೇಕಾದ್ರೆ ಮೊದಲು ನೀಲಿ ಪಟ್ಟಿಗಳನ್ನು ಹೋಲಿಕೆ ಮಾಡೋಣ. ಹಾಗಾದರೆ ಇಲ್ಲಿ 5 ನೀಲಿ ಪಟ್ಟಿಗಳಿದ್ದಾವೆ, ಇಲ್ಲಿ 5 ನೀಲಿ ಪಟ್ಟಿಗಳಿದ್ದಾವೆ, 2 ಒಂದೇ ಆಗಿದ್ದಾವೆ ಬೆಲೆ. ನಂತರದಲ್ಲಿ 100ನೇ 1 ಭಾಗವನ್ನು ಹೋಲಿಕೆ ಮಾಡೋಣ. ಇಲ್ಲಿ 6 1 2 3 4 5 6 ಚೌಕಗಳಿದ್ದಾವೆ. ಹಾಗಾದರೆ ಈ ಕಡೆ 1 2 3 4 5 6 7 ಚೌಕಗಳಿದ್ದಾವೆ. ಹೀಗಾಗಿ ಇದರ 2 ಹೋಲಿಕೆ ಮಾಡಿದಾಗ ಇದು ಚಿಕ್ಕದಾಗುತ್ತದೆ, ಇದು ದೊಡ್ಡದಾಗುತ್ತದೆ. ಹೀಗಾಗಿ 0.57 ದೊಡ್ಡದಾಗಿದೆ. ಹಾಗಾಗಿ ಇಲ್ಲಿ ನಾನು ಈ ಒಂದು ಸಿಂಬಾಲಿಕಲ್ ಆಗಿ ಗುರುತಿಸಿದಾಗ 0.56 ಎಂಬುದು 0.57ಕ್ಕಿಂತ ಚಿಕ್ಕದು. ಹೀಗಾಗಿ ಚಿಕ್ಕದು ಚಿಹ್ನೆ ಹಾಕುತ್ತೇನೆ. ಈ ರೀತಿಯಾಗಿ ನಾವು ಈ ದಶಮಾಂಶಗಳನ್ನು ಹೋಲಿಕೆ ಮಾಡುವುದರೆ ಪ್ರತಿನಿಧಿಸುವುದರ ಮೂಲಕನೂ ಕೂಡ ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದಾಗಿದೆ. ಮೇಲಿನ ಸಮಸ್ಯೆಯನ್ನು ಪರಿಹರಿಸಿದ ನಂತರ
ಅಮೂರ್ತವಾಗಿ ಅದನ್ನು ಹೇಗೆ ಅಭ್ಯಾಸ ಮಾಡಬಹುದು ಎಂಬುದನ್ನು ಈಗ ತಿಳಿದುಕೊಳ್ಳೋಣ. ಮೇಲಿನ ಪ್ರಶ್ನೆಯಲ್ಲಿ ಆದಿತ್ಯ ಅರ್ಧ ಕಪ್ ಗೋಧಿ ಹಿಟ್ಟು, ಮಾಯ 0.45 ಕಪ್ ಗೋಧಿ ಹಿಟ್ಟು. ಹಾಗಾದರೆ ಇಲ್ಲಿ ಮೊದಲು ಭಿನ್ನರಾಶಿ ರೂಪದಲ್ಲಿ ಸಂಖ್ಯೆ ಇದೆ, ನಂತರದಲ್ಲಿ ದಶಮಾಂಶ ರೂಪದಲ್ಲಿ ಸಂಖ್ಯೆ ಇದೆ. ಹಾಗಾದರೆ ಇವುಗಳನ್ನು ನಾವು ಒಂದೇ ರೂಪದಲ್ಲಿ ಇಡಲು ನಾವು ಆಲ್ರೆಡಿ ಮೇಲಿನ ಹಂತದಲ್ಲಿ ವಿವರಿಸಿದ್ದೇವೆ. ಹೀಗಾಗಿ ಇದನ್ನು ಈ ರೀತಿಯಾಗಿ ಕೂಡ ಬರೀಬೋದು. 2 ಕಪ್ ಅಥವಾ ಅರ್ಧ ಕಪ್ಪನ್ನು ನಾನು ದಶಮಾಂಶದಲ್ಲಿ ಬರೆದಾಗ 0.5 ಇದು ಆದಿತ್ಯ ಉಪಯೋಗಿಸಿದ ಗೋಧಿ ಹಿಟ್ಟು. ಇನ್ನು ಮಾಯಾ ಉಪಯೋಗಿಸಿದ ಗೋಧಿ ಹಿಟ್ಟು ಈಗಾಗಲೇ ದಶಮಾಂಶ ರೂಪದಲ್ಲಿದೆ 0.45. ಹಾಗಾದರೆ ಇವರಿಬ್ಬರಲ್ಲಿ ಯಾರು ಹೆಚ್ಚು ಗೋಧಿ ಹಿಟ್ಟನ್ನು ಬಳಸಿದರು? ಆದಿತ್ಯನು ಹೆಚ್ಚು ಗೋಧಿ ಹಿಟ್ಟನ್ನು ಬಳಸಿದ್ದಾನೆ. ಏಕೆಂದರೆ 0.5 ಇದು 0.45ಕ್ಕಿಂತ ದೊಡ್ಡದಾಗಿದೆ. ಇದನ್ನೇ ನಾವು 0.5 ದೊಡ್ಡದು 0.45 ಎಂಬುದನ್ನು ಸಾಂಕೇತಿಕವಾಗಿ ಬರೆಯಬಹುದು. ಇನ್ನೊಂದು ಪ್ರಶ್ನೆಯಲ್ಲಿ ನೋಡಿದಂತೆ 0.56 ಮತ್ತು 0.57 ಇವುಗಳಲ್ಲಿ ಯಾವುದು ಹೆಚ್ಚು ಎಂಬುದನ್ನು ಈಗಾಗಲೇ ನೋಡಿದ್ದೇವೆ. ಇದನ್ನು ಸಿಂಬಾಲಿಕಲಿ ನಾವು ಯಾವ ರೀತಿಯಾಗಿ ಬರೀಬಹುದಂದರೆ 0.56 ಇದು 0.57ಕ್ಕಿಂತ ಚಿಕ್ಕದು ಎಂಬುದು ಕೂಡ ಹೇಳಬಹುದು. ಇದನ್ನೇ ನಾವು ರಿವರ್ಸ್ ಆಗಿ ಹೇಳುವುದಾದರೆ 0.57 ದೊಡ್ಡದು 0.56 ರೀತಿಯಲ್ಲಿ ಬರೆಯಬಹುದು. ವಿಸ್ತರಣಾ ಹಂತದಲ್ಲಿ ಮಕ್ಕಳಿಗೆ ಈ ಪರಿಕಲ್ಪನೆ ಅರ್ಥವಾದ ಮೇಲೆ ಎಲ್ಲ ಭಿನ್ನರಾಶಿಗಳನ್ನು ದಶಮಾಂಶ ಭಿನ್ನರಾಶಿಗಳಾಗಿ ಪರಿವರ್ತಿಸುವ ಮತ್ತು ಅಂತಹ ಭಿನ್ನರಾಶಿಗಳಿಗೆ ಅವರು ಕೆಲವು ಉದಾಹರಣೆಗಳನ್ನು ಕಂಡುಕೊಳ್ಳುವಂತೆ ಮಾಡುವುದು, ದಶಮಾಂಶಗಳು ಮತ್ತು ಭಿನ್ನರಾಶಿಗಳನ್ನು ಹೋಲಿಸುವ ಪರಿಕಲ್ಪನೆಯನ್ನು ಅನ್ವಯಿಸಲು ವಿದ್ಯಾರ್ಥಿಗಳಿಗೆ ಸರಳ ವಾಕ್ಯ ರೂಪದ ಸಮಸ್ಯೆಗಳನ್ನು ನೀಡೋಣ. ಕೆಲವು ಉದಾಹರಣೆಗಳು ಇಲ್ಲಿವೆ. ಒಂದು ಬಾಟಲಿಯಲ್ಲಿ 0.8 ಲೀಟರ್ ಹಾಲು ಇದೆ. ಒಂದು ಪಾತ್ರೆಯಲ್ಲಿ 4 ಲೀಟರ್ ಹಾಲು ಇದೆ. ಯಾವುದರಲ್ಲಿ ಹೆಚ್ಚು ಹಾಲು ಇದೆ? ಇನ್ನು 2ನೇ ಉದಾಹರಣೆ, ಒಂದು ಕಲ್ಲಂಗಡಿ ಹಣ್ಣು 2.6 ಕಿಲೋಗ್ರಾಂಗಳಷ್ಟಿದೆ. ಆದರೆ ಕುಂಬಳಕಾಯಿ 2.5 ಕಿಲೋಗ್ರಾಂಗಳಷ್ಟಿದೆ. ಯಾವ ಹಣ್ಣು ಹಗುರವಾಗಿದೆ? ಇನ್ನು 3ನೆಯ ಸಮಸ್ಯೆ, ಒಂದು ನೀರಿನ ಬಾಟಲಿಯು 0.875 ಲೀಟರ್ ನೀರನ್ನು ಹೊಂದಿದೆ ಮತ್ತು ಇನ್ನೊಂದು 0.5 ಲೀಟರ್ಗಳನ್ನು ಹೊಂದಿದೆ. ಯಾವ ಬಾಟಲಿಯಲ್ಲಿ ಹೆಚ್ಚು ನೀರು ಇದೆ? ಇನ್ನು 4ನೇ ಸಮಸ್ಯೆಯನ್ನು ನೋಡುವುದಾದರೆ, ದೆಹಲಿಯಲ್ಲಿ ಸೋಮವಾರ ಬೆಳಗ್ಗೆ ತಾಪಮಾನ 18.75 ಡಿಗ್ರಿ ಸೆಲ್ಸಿಯಸ್ ಆಗಿದ್ದು, ಮಂಗಳವಾರ ಬೆಳಗ್ಗೆ 19.2 ಡಿಗ್ರಿ ಸೆಲ್ಸಿಯಸ್ ಇದ್ದರೆ ಯಾವ ದಿನದ ವಾತಾವರಣ ಹೆಚ್ಚು ತಂಪಾಗಿತ್ತು? ಮೌಲ್ಯಮಾಪನ ಹಂತದಲ್ಲಿ ವಿದ್ಯಾರ್ಥಿಗಳು ಪಠ್ಯಪುಸ್ತಕದ ಸಮಸ್ಯೆಗಳನ್ನು ಪರಿಹರಿಸಬಹುದು.